ಸ್ವಾಗತವನ್ನು ಕೋರ್ತೀನಿ. 8ನೇ ತರಗತಿ ಸಮಾಜ ವಿಜ್ಞಾನ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಇವತ್ತು ಚಟುವಟಿಕೆ ಹಾಳೆ 4ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಮೊದಲ 3 ಚಟುವಟಿಕೆ ಹಾಳೆಗಳ ಉತ್ತರ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಮರುಸಿಂಚನ ಉತ್ತರಗಳು ಅಂತಲೇ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬಾರ್ದು ಅಂತ ಹೇಳ್ತಾ, ಇದರ ಒಂದು ಶೀರ್ಷಿಕೆ ಇತ್ತು ಪ್ರಮುಖ ಐತಿಹಾಸಿಕ ಸ್ಥಳಗಳು. ಚಟುವಟಿಕೆ 1, ಭಾರತದ ನಕ್ಷೆಯಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿರಿ. ಪಾಟಲಿಪುತ್ರ, ಸಾರನಾಥ, ಸಾಂಚಿ, ಮಸ್ಕಿ, ಬ್ರಹ್ಮಗಿರಿ, ಮಥುರಾ, ತಕ್ಷಶಿಲಾ, ಉಜ್ಜಯಿನಿ, ಅಮರಾವತಿ, ಮಧುರೈ ಅಂತ ಇದೆ. ಆಲ್ರೆಡಿ ಭಾರತದ ನಕ್ಷೆಯಲ್ಲಿ ನಾವೆಲ್ಲ ಏನು ಮಾಡಿದ್ದೀವಪ್ಪ ಅಂದರೆ ಸ್ಥಳಗಳನ್ನು ಗುರುತಿಸಿದ್ದೀವಿ. ಅದನ್ನು ನೋಡಿ ನೀವುಗಳು ಕೂಡ ಇದೇ ಥರದ ಸ್ಥಳಗಳನ್ನು ಕೊಟ್ಟಿರ್ತಕ್ಕಂಥ ನಿಮ್ಮ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಈ ಸ್ಥಳಗಳನ್ನು ಗುರುತಿಸಿದರೆ ಈ ಪ್ರಶ್ನೆ ಉತ್ತರ ಸರಿ ಆಯಿತು. ಓಕೆ, ಇಲ್ಲಿ ಮಸ್ಕಿ ಇದೆ, ಅಮರಾವತಿ, ಬ್ರಹ್ಮಗಿರಿ ಮತ್ತು ಮಧುರೈಗಳನ್ನು ಕೂಡ ಗುರುತಿಸಿರ್ತಕ್ಕಂಥದ್ದು. ಚಟುವಟಿಕೆ 2ಕ್ಕೆ ಹೋಗೋಣ. ಭಾರತದ ನಕ್ಷೆಯಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿರಿ. ಪ್ರಯಾಗ, ದೇವಗಢ, ಮೆಹರೌಲಿ, ಥಾನೇಶ್ವರ, ಇಂದ್ರಪ್ರಸ್ಥ, ಬೋಧಗಯ, ನಳಂದ, ಕನೌಜ, ತಂಜಾವೂರ್, ವಾರಂಗಲ್ ಅಂತ ಇದೆ. ಸೊ ನಾವುಗಳು ಕೂಡ ಏನು ಮಾಡಿದ್ದೀವಿ ಅಂದರೆ ಕೊಟ್ಟ ಭಾರತದ ನಕ್ಷೆಯಲ್ಲಿ ಈ ಸ್ಥಳಗಳನ್ನು ಗುರುತು ಮಾಡಿದ್ದೀವಿ. ಸೊ ಇವೆಲ್ಲಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ನೀಟಾಗಿ ಕೊಟ್ಟ ಭಾರತದ ನಕ್ಷೆಯಲ್ಲಿ ಈ ಸ್ಥಳಗಳನ್ನು ಗುರುತನ್ನು ಮಾಡಬೇಕಾಗಿತ್ತು. ಇನ್ನು ಮುಂದೆ ಹೋಗೋಣ. ಚಟುವಟಿಕೆ 3ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಚಟುವಟಿಕೆ 3 ಇರ್ತಕ್ಕಂಥದ್ದು ದಕ್ಷಿಣ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿರಿ, ಅವುಗಳ ಮಹತ್ವವನ್ನು ಬರೆಯಿರಿ ಅಂತ ಕೇಳಿದರು. ಸ್ಥಳಗಳಿದ್ದಾವೆ: ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಲಕ್ಕುಂಡಿ, ಬನವಾಸಿ, ಶ್ರವಣಬೆಳಗೊಳ, ತಲಕಾಡು, ಅಜಂತ, ಎಲ್ಲೋರ ಮತ್ತು ವೆಂಗಿ ಅಂತಕ್ಕಂಥದ್ದು ಇದೆ. ಇಲ್ಲೆಲ್ಲ ಸ್ಥಳಗಳನ್ನು ಗುರುತಿಸಿದ್ದೀವಿ. ಅವುಗಳನ್ನು ಸ್ವಲ್ಪ ನಾನು ಝೂಮ್ ಮಾಡ್ತೀನಿ, ಅವುಗಳನ್ನು ನೋಡಿಕೊಂಡು ನೀವುಗಳು ಕೂಡ ಇದೇ ಥರದ ಒಂದು ಸ್ಥಳಗಳನ್ನು ಗುರುತಿಸ್ರಿ. ಪ್ರತಿ ಸ್ಥಳದ ಮಹತ್ವವನ್ನು ಹೇಳಿದ್ದಾರೆ, ಅವುಗಳನ್ನು ನೋಡೋಣ. ಎಸ್, ಫಸ್ಟ್ ಇದೆ ಐಹೊಳೆ ಬಗ್ಗೆ ಇರತಕ್ಕಂಥದ್ದು. ಐಹೊಳೆಯ ಅತ್ಯಂತ ಇದು ಪ್ರಾಚೀನ ಗ್ರಾಮ. ಇದನ್ನು ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ. ಇನ್ನು ಬಾದಾಮಿ ಕೂಡ ಕರ್ನಾಟಕದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯನ್ನು ಸಾರ್ತಕ್ಕಂಥ ಸ್ಥಳ. ಅದರ ಹಳೆಯ ಹೆಸರು ವಾತಾಪಿ. ಸೊ ಬಾದಾಮಿಯಲ್ಲಿ ಗುಹಾಲಯಗಳಿರ್ತಕ್ಕಂಥದ್ದು ಪ್ರಸಿದ್ಧಿಯಾಗಿದೆ ಅಂತಕ್ಕಂಥದ್ದು. ಇನ್ನು ಪಟ್ಟದಕಲ್ಲು. ಸೊ ಪಟ್ಟದಕಲ್ಲು ಕೂಡ ಏನಾಗದಪ್ಪ ಅಂದ್ರೆ ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಅದು ಹಿಂದೂ ದೇವಸ್ಥಾನಗಳ ಶಿಲ್ಪಕಲೆಯ ಪ್ರಪ್ರಥಮ ಪ್ರಯೋಗಗಳನ್ನು ಪ್ರತಿನಿಧಿಸ್ತಕ್ಕಂಥ ದೇವಾಲಯಗಳ ಗುಂಪಿಗೆ ಪಟ್ಟದಕಲ್ಲು ಪ್ರಸಿದ್ಧಿ ಆಗಿದೆ. ಇನ್ನು ಲಕ್ಕುಂಡಿಯಲ್ಲಿ ಐತಿಹಾಸಿಕ ಹಿಂದೂ ಮತ್ತು ಜೈನ ದೇವಾಲಯಗಳ ಹಲವು ಅವಶೇಷಗಳ ನೆಲೆಗೆ ಪ್ರಸಿದ್ಧವಾಗಿದೆ. ಭೌಗೋಳಿಕವಾಗಿ ಅನೇಕ ಪ್ರಮುಖ ದೇವಾಲಯಗಳ ಗುಂಪು ಹೊಂದಿರುವ ಪ್ರದೇಶಗಳಲ್ಲಿ ನೆಲೆಗೊಂಡಿದೆ. ಇನ್ನು ಬನವಾಸಿಯ ಹಳೆಯ ಹೆಸರು ವಾತಾಪಿ, ನಿಮಗೆಲ್ಲರೂ ಗೊತ್ತದೆ. ಈ ಬನವಾಸಿ ಕನ್ನಡದ ಮೊದಲ ಸಾಮ್ರಾಜ್ಯವಾದ ಕದಂಬರ ರಾಜಧಾನಿಯಾಗಿತ್ತು. ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ಬನವಾಸಿಯಲ್ಲಿ ಕದಂಬೋತ್ಸವವನ್ನು ಆಚರಣೆಯನ್ನು ಮಾಡ್ತಾರೆ. ಇನ್ನು ಶ್ರವಣಬೆಳಗೊಳ, ಅದು ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥದ್ದು. ಐತಿಹಾಸಿಕ ಧಾರ್ಮಿಕ ಪ್ರವಾಸಿ ತಾಣ. ವಿಶ್ವವಿಖ್ಯಾತ ಏಕಶಿಲಾವಾಗಿರ್ತಕ್ಕಂಥ ಈ ಬಾಹುಬಲಿ ಮೂರ್ತಿ ಇದೆ. ಇದು ಜೈನರ ಪವಿತ್ರ ಧಾರ್ಮಿಕ ಸ್ಥಳ ಅಂತಲೇ ಹೇಳ್ತೀವಿ. ಇನ್ನು ತಲಕಾಡು, ಇದು ಮೈಸೂರು ಜಿಲ್ಲೆಯಲ್ಲಿನ ಪ್ರಮುಖವಾಗಿರ್ತಕ್ಕಂಥ ಯಾತ್ರಾ ಸ್ಥಳಗಳ. ಇಲ್ಲಿ ಅತಿ ಸುಂದರವಾದ ಕಾವೇರಿ ನದಿ, ಮರಳು, ಇಲ್ಲಿನ ಪುರಾತನ ದೇವಸ್ಥಾನಗಳು ಜನರನ್ನು, ಪ್ರವಾಸಿಗರನ್ನು ಆಕರ್ಷಣೆಯಲ್ಲಿ ಯಶಸ್ವಿ ಮಾಡಿದವ. ಇನ್ನು ಅಜಂತ ಇದೆ. ಸೊ ಅಜಂತ ಬೌದ್ಧ ಚರಿತ್ರೆಗಳಿಗೆ ಮತ್ತು ಇಲ್ಲಿನ ಗೋಡೆಗಳಲ್ಲಿನ ಭಿತ್ತಿಪತ್ರಗಳಿಗಾಗಿ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಹೊಂದಿದ್ದು ವಿಶ್ವ ಪರಂಪರೆಯ ತಾಣವಾಗಿದೆ. ಅಜಂತ ಕೂಡ ಗುಹಾಲಯ ದೇವಾಲಯಗಳಿಗೆ ಪ್ರಸಿದ್ಧಿ ಆಗಿದೆ. ಎಲ್ಲೋರ, ಇಲ್ಲಿ ರಾಷ್ಟ್ರಕೂಟರ ಮನೆತನಕ್ಕೆ ಸಂಬಂಧಪಟ್ಟಂತೆ ಒಂದು ಪುರಾತತ್ವ ಶಾಸ್ತ್ರದ ಪ್ರದೇಶ. ಸ್ಮಾರಕ ಗುಹೆಗಳಾಗಿರುವ ಎಲ್ಲೋರ ಅತ್ಯಂತ ಪ್ರಾಚೀನ ಅಸ್ಥಿ ಎಲ್ಲೋರದ ಅಜಂತ ದೇವಾಲಯ ಅಂತ ಹೇಳ್ತಾರೆ, ಅದು ಕೂಡ ನಿಮಗೆ ನೆನಪಿರಲಿ. ಇನ್ನು ವೆಂಗಿ ಇದೆ. ಇದು ಗೋದಾವರಿ ಮತ್ತು ಕೃಷ್ಣಾ ನದಿ ಮುಖಜ ಭೂಮಿಯಲ್ಲಿ ಹರಡಿರುವ ಆಧುನಿಕ ಆಂಧ್ರ ಪ್ರದೇಶದ ಭಾರತದ ಪ್ರದೇಶ ಅಂತಲೇ ಹೇಳ್ತೀವಿ. ಇನ್ನು ಲಾಸ್ಟ್ ಕ್ವಶನ್ ಇದೆ, ಭಾರತದ ನಕ್ಷೆಗಳಲ್ಲಿ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕಿತ್ತು. ಬಕ್ಸಾರ, ಪ್ಲಾಸಿ, ಚಂದ್ರನಗರ, ದಮನ್, ಮಾಹೆ, ಪೋರ್ಟ್ ನೋವೋ, ಮಚಲಿಪಟ್ಟಣಂ, ಸೂರತ್, ಗ್ವಾಲಿಯರ್, ಬರೋಡಾ ಇದೆ.
ಇವೆಲ್ಲ ಸ್ಥಳಗಳನ್ನು ನಾವು ಆಲ್ರೆಡಿ ಇದನ್ನು ಗುರುತಿಸಿದ್ದೀವಿ. ಇದನ್ನು ಚೆನ್ನಾಗಿ ನೀವುಗಳನ್ನು ಕೂಡ ನೋಡಿಕೊಂಡು ಇದೇ ಥರದ ಗುರುತಿಸಿದರೆ ಈ ಚಟುವಟಿಕೆ ಹಾಳೆ ಉತ್ತರಗಳು ಕಂಪ್ಲೀಟ್ ಆಯಿತು. ಇಷ್ಟಿತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.